ಗೌರ್ಮೆಂಟ್ ಸರ್ಕಾರದಿಂದ ಜಿಲ್ಲಾ ಪಂಚಾಯತ್ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಂದ್ರೆ ST ಆಫೀಸ್ ಮತ್ತು ಡಿಸ್ಟ್ರಿಕ್ಟ್ ಆಫೀಸ್ನಿಂದ ಧರ್ತಿ ಆಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ಕಾರ್ಯಕ್ರಮದಡಿ ಧರ್ತಿ ಆಬ ಅಂತ ಹೇಳಿ ST ದವರಿಗೆ ಸ್ಪೆಷಲ್ ಆಗಿ ಮಾಡ್ಲತ್ತಾರ್ರಿ. ಇದ್ರೊಳಗ ಈಗ ST ದವರಿಗೆ ಏನೇನು ಸವಲತ್ತವ ಸರ್ಕಾರದಿಂದ ಅಂತ ಹೇಳಿ ಅದ್ರ ಬಗ್ಗೆ ಮಂದಿಗೆ ಹೆಚ್ಚಿನ ಮಂದಿಗೆ ಗೊತ್ತಿಲ್ಲ, ಅವ್ರಿಗೆ ಪ್ರಚಾರ ಆಗಲಿ ಅಂತ ಹೇಳಿ ನಾವೆಲ್ಲ ಬಂದಿದ್ದೀವಿ. ಈಗ ನೋಡ್ರಿ ಫಸ್ಟ್ ಅಟೆಂಪ್ಟ್ 10ನೇ ಸೆಕೆಂಡ್ ಇಯರು ಡಿಗ್ರಿ ಇಂಜಿನಿಯರಿಂಗು ಡಾಕ್ಟ್ರೆ MBBS ಯಾವುದೇ ಕೋರ್ಸ್ ಮಾಡ್ತಾರಲ್ಲ SC ST ಮಕ್ಕಳು ಅದ್ರ ಸ್ಪೆಷಲಿ ST ದವ್ರು ಪಾಸ್ ಆಗಿನವ್ರಿಗೆ ಒಂದೇ ಪ್ರಯತ್ನದಾಗ ಪಾಸ್ ಆದ್ರು ಅಂದ್ರೆ ನಮ್ದು ST ಆಫೀಸಿನ ಸ್ಕಾಲರ್ಶಿಪ್ ಬರ್ತಾವೆ ಫಸ್ಟ್. ಮತ್ತು ಈಗ ಅಂತರ್ಜಾತಿ ಇಂಟರ್ ಕಾಸ್ಟ್ ಮ್ಯಾರೇಜ್ SC ದವ್ರಿಗೆ ಇಲ್ಲ ಲಿಂಗಾಯ್ತು ಹಿಂಗೆ ಮದುವೆ ಮಾಡ್ಕೋತಾರಲ್ಲ ಅವ್ರಿಗೆ ಭೀ ಸರ್ಕಾರದಿಂದ ಸಹಾಯಧನ ಅಂತ ಹೇಳಿ ಬರ್ತದೆ, ಪ್ರೋತ್ಸಾಹ ಧನ. ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈಗ 6ನೇ ತರಗತಿ ಈ ಕಡೆ ಗುರುಕುಲ್ಗೆ ಹಾಕದ್ದ ನಿಮಗೆ ಅಷ್ಟು ಮಂದಿಗೆ ಹಾಕ್ಲಕ್ಕೆ ನಿಂಬಲ್ಲಿ ರೊಕ್ಕ ಆಗಲ್ಲ ಆಯ್ತದ್ರಿ ಗರೀಬರಿಗೆ. ಅದ್ರ ಕಡೆಯಿಂದ ST ಆಫೀಸ್ಲಿಂದಾನೇ 5ನೇ ತರಗತಿ ಪಾಸ್ ಆಗಿನ ಮಕ್ಕಳಿಗೆ ಅಪ್ಲಿಕೇಶನ್ ಬಿಡ್ತಾರೆ. ಅದು ಹಾಕ್ದಿರಿ ನೀವು ಅಂತಂದ್ರೆ ಅದು ಅವ್ರು ಹುಷಾರಿದ್ರು ಜಾಸ್ತಿ ಮಾರ್ಕ್ಸ್ ತಗೊಂಡ್ರು ಅಂದ್ರೆ ಪಾಸ್ ಆಗ್ತಾರೆ. ಪಾಸ್ ಆಯ್ತಂದ್ರೆ ಅಲ್ಲಿ ಕಡ್ಯಾಳ ಗುರುಕುಳು ಅದು ಮತ್ತು ಅದು ಮಾಣಿಕ್ ಪ್ರಭು ಹಿಂಗೆ ಪ್ರತಿಷ್ಠಿತ ಸ್ಕೂಲ್ಗಳಿಗೆ ಹಾಕ್ಲಾಕ ಚಾನ್ಸ್ ಅದ ರೀ ನಮ್ಮ ಕಡೆ. ಮತ್ತು ಈಗ ಕೃಷಿ ಮಕ್ಕಳಿಗೆ ಲೇಬರ್ ಕಾರ್ಡು ಅಗ್ರಿಕಲ್ಚರ್ ಮಾಡೋರಿಗೆಲ್ಲ ಸ್ಪೆಷಲ್ ಸ್ಕಾಲರ್ಶಿಪ್ ಸಿಗ್ತದೆ. ಮತ್ತು ಲೇಬರ್ ಕಾರ್ಡ್ ಇತ್ತು ಅಂದ್ರೆ ಸ್ಕಾಲರ್ಶಿಪ್ ಬರ್ತಾವಂತ. ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಆಯುಷ್ಮಾನ್ ಭಾರತ್ ಕಾರ್ಡು, ಜಾತಿ ಪ್ರಮಾಣ ಪತ್ರ ನೀವು ಎಷ್ಟು ಮಂದಿ ತಗೋತಾರ್ರಿ ಪಾಸ್ ಆದ್ರು ಇದೆಲ್ಲ ಮಾಡ್ಕೊಡ್ತಾರೆ. ಹಂಗೆ ಮತ್ತೀಗ 60 ವರ್ಷ ಆಗಿನವ್ರಿಗೆ ವಿಧವಾ ವೇತನ, ಗಂಡು ಸತ್ತೋರಿಗೆ 60 ವರ್ಷ ಆಗಿನವ್ರಿಗೆ ಎಲ್ಲ ಸರ್ಕಾರಿ ಸವಲತ್ತುಗಳೆಲ್ಲ ಬರ್ತಾವ ನೋಡ್ರಿ. ಅವೆಲ್ಲ ನೀವು ಹೋಗ್ಬೇಕಂದ್ರೆ ನಿಮ್ಮ ಮನೆ ತಗೋಬಲ್ರ ಆಫೀಸ್ಗೆ ಹೋಗಿ ಅಲ್ಲೆಲ್ಲ ಅಪ್ಲೈ ಮಾಡಿದ್ರು ಅದ್ರ ಬಗ್ಗೆ ತಿಳ್ಕೊಂಡ್ರೆ ಗೊತ್ತಾಯ್ತದ್ರಿ.